ಇವ್ನು ನಮ್ಮ ಚಿಂಟುನ ಅಂಗಡಿ ತಕ್ಕ ಕರ್ಕೊಂಡೋದ್ರೆ ಬರೀ ಅದನ್ನು ಕೊಡ್ತಾತ ಇದನ್ನು ಕೊಡ್ತಾತ ಅಂತ ಬರೀ ಅವ್ರ ತಾತನ ಅದು ಇದು ಕೇಳೋದೇ ಆಗುತ್ತೆ ಇವನು. ಇವನ್ನ ಅಂಗಡಿ ತಕ್ಕ ಕರ್ಕೊಂಡು ಹೋಗ್ಬೇಡ ಜಾಸ್ತಿನ, ಬರೀ ಲಾಲಿಪಾಪ್ ತಿಂತಾನೆ. ಮೊದಲೇ ಸಣ್ಣ ಕೈದಾನೆ, ಇನ್ನು ಲಾಲಿಪಾಪ್ ತಿಂದು ಇನ್ನೂ ಕಿರುಬೆ ಹುಳಾಗಿ ಇನ್ನೂ ಸಣ್ಣ ಆಗ್ತಾನೆ ಅಷ್ಟೇ ಇವನು. ಹ್ಞೂನಮ್ಮ, ಇಲ್ಲಿ ಬಂದಂಗಿಂದ ಬಾ ತಾತ ಅಂಗಡಿ ಅಪ್ಪಾಜಿ ಬಾ ಹೋಗೋಣ ಅಂತಾನಮ್ಮ. ಕುಕ್ಕು ತಿಂತೇನಪ್ಪ? ಕುಕ್ಕು ಚಕ್ಲಿ ಯಾವ್ದು ಕೊಡೋಣಪ್ಪ? ಚಕ್ಲಿ ಕೊಡೋಣ? ಅಜ್ಜಿ ಲಾಪಾಪು ಕೊಲಜ್ಜಿ ಲಾಪಾಪು. ನೋಡು ಬರೀ ಲಾಲಿಪಾಪ್ ಕೇಳೋದೇ ಕಾಣ ಸುಂದ್ರ ಇವನು. ಅದೇ ಕೊಡ್ತೀನಿ ಕಳ್ಳ. ಓ ಬೇಕಾವಾದೆ? ಆಗಲೇ ಕೋಮ್ಲಮ್ಮ ಆಲೆ ಅಮ್ಮಗೆ ಬಂದಾನೆ. ಯಾವಾಗ ಬಂದರು? ಆಲೆ ಒಂದು 3 ದಿವಸ ಆಯಿತು ಅದಕ್ಕೆ ಬಂದು. ಬಾ ಕೂತ್ಕೋ ಬಾ. ನಿಮ್ಮ ಅಮ್ಮಗನ್ನ ನಾನು ನೋಡೇ ಇರಲಿಲ್ಲ. ಬೋಲ್ ಸಣ್ಣ ಕೈದಾನ ಅಮ್ಮಂಗೇನೆ. ನೋಡು ಹಂಗೆ ಹೆಂಗೆ ಸಣ್ಣ ಕೈದಾನೆ. ಅವ್ರ ಅಮ್ಮ ಇದ್ದಂಗೆ ಇದ್ದಾನೆ ಅಲ್ಲಿ. ಅವರಪ್ಪ ಇದ್ದಂಗೆ ಇದ್ದಿದ್ರೆ ಸೆನಕಿರಾನು. ಅವ್ನು ಹುಟ್ಟಾಗಿಂದ ಸಣ್ಣಕ್ಕೆ ಅದಕ್ಕೆ ಇರೋದು. ಹುಟ್ಟಾಗಿನೇನೊಂದು 2 kg ಏನೋ ಇದ್ನೇನಪ್ಪ ಅಷ್ಟೇ. ತೂಕ ಕಡಿಮೆನೇ ಇದ್ದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಆದ. ಏನು ಮಾಡೋಣ, ಸಣ್ಣಕ್ಕೆ ಇರೋದು ಬಿಡು. ಆರೋಗ್ಯವಾಗಿ ಚೆನ್ನಾಗಿದ್ದಾನಲ್ಲ ಅಷ್ಟೇ ಸಾಕು. ಓಹ್ ಅವ್ರ ಅಮ್ಮ ನಂಗೆ ಕೋಲ್ ಮಕ್ಕ ಉದ್ದಕ್ಕೆ ಕೈ ಕಾಲೆಲ್ಲ ಸಣ್ಣ ಹೊಟ್ಟೆ ಡುಬ್ಬಣ್ಣಿದ್ದಂಗೆ ಇದ್ದಾನೆ. ಅವ್ರ ಅಮ್ಮ ಇದ್ದಂಗೆ ಇದ್ದಾನೆ. ಆಂಟಿ ಸರಿಯಾಗಿ ಮಾತಾಡಿ. ಅದ್ಯಾಕೆ ಹಂಗೆ ಮಾತಾಡ್ತೀರಾ? ಸರಿಯಾಗಿ ಮಾತಾಡೋದು ಕಲ್ಕೊಳ್ಳಿ ಫಸ್ಟು. ನನ್ನ ಮಗನಿಗೆ ಏನಾಗೈತೆ? ನನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ, ಅವನಿಗೆ ಹೆಸರಿಗ್ತೀರಾ ನೀವು? ಅಲ್ಲ ನೀನಿದ್ದಂಗೆ ಇರೋದು ಅವ್ನು ಸೇಮ್. ನೋಡು ಕೋಮ್ಲಮ್ಮನೂ ಸೆನಕೈತೆ, ಸುಂದ್ರಪ್ಪನೂ ಸೆನಕೈದಾನೆ, ಅವ್ರ ತಾತನೂ ಸೆನಕೈತೆ, ಎಲ್ಲರೂ ಸೆನಕೈದಾರೆ. ಇವ್ರು ಹಂಗಿಲ್ಲ, ನಿನ್ನಂಗೆ ಇದ್ದಾನೆ ನಿಮ್ಮ ಪಾಪ. ಅದಕ್ಕೆ ಹೇಳ್ದೆ ಅಷ್ಟೇನು. ಏನಪ್ಪ ನಿನ್ನ ಹೆಸರು? ಏನು ಪಾಪ ನಿನ್ನ ಹೆಸರು? ಮಕ್ಕಳ ಮಾತಾಡಿಸ್ತೇಟ್ಕೆ ಹೇಳ್ತಾನೆ. ಯಾಕೆ ಹೇಳೋದು? ಅವನು ಊಟ ಮಾಡಬೇಕು ಅದಕ್ಕೆ ಹೇಳ್ತಾನೆ. ಹೋಗಮ್ಮ, ಅಡುಗೆ ಆಗಿದ್ರೆ ಕರ್ಕೊಂಡೋಗಿ ಉಣ್ಸೋಗಿ ಹೋಗು. ಚಿಂಟು ಬಾರಪ್ಪ, ಊಟ ಮಾಡಿಸ್ತೀನಿ ಬಾ. ಕಾಲು ನೋಡಿ ಹಂಗೆ ಶಾಳ್ಪಿದ್ದಂಗೆ ಇದ್ದಾವೆ. ಮಕ ಒಂದೇ ದಪ್ಪು ಕಾಣೋದು, ಕೈ ಕಾಲಿ ಹಂಗೆ ಶಾಳ್ಪಾಗ್ಯವೆ. ಬೋಲ್ ಸಣ್ಣ ಕೈದು ಅನ್ಕೊಂಡ್ಕೊಂಬ್ಲಮ್ಮ ನಿನ್ನ ಮಗ ನಿನ್ನ ಮೊಮ್ಮಗ. ಬಿಡೋದಕ್ಕೆ ಹಂಗೆ ಅನ್ಬೇಡ. ಎತ್ತರ್ಗೆ ಯಾಗಣ ಮುದ್ದಂತೆ ಅವ್ರ ಮಕ್ಕಳು ಹೆಂಗಿದ್ರು ಅವ್ರಿಗೆ ಚಂದ, ಎತ್ತ ತಾಯಿಯರಿಗೆ ಮಕ್ಳು ಹೆಂಗಿದ್ರು ಅವ್ರಿಗೆ ಚೆನ್ನಾಗೇ ಕಾಣಿಸ್ತಾರೆ. ಸುಮ್ಕಿರಂಗೆ ಅನ್ಬೇಡ, ರಮ್ಮೆ ಬೇಜಾರಾಗ್ತಾಳೆ. ನೀವು ಆಂಟಿಗೆ ಮಾಡೋಕ್ಕೆ ಕೆಲಸ ಇಲ್ವೇನೋ, ಬಂದು ಹೆಂಗೆ ಹೇಳುತ್ತೆ ನೋಡು. ಏನಾಗೈತೆ ನನ್ನ ಮಗನಿಗೆ? ಗನ್ವಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದಾನೆ. ಸಣ್ಣಕಿದ್ರೆ ಏನಂತೆ. ಬಾರಪ್ಪ ಚಿಂಟು ಬಾ, ಊಟ ಮಾಡಿಸ್ತೀನಿ. ಇಂಥವೆಲ್ಲ ಏನಾನ ಮಾತಾಡ್ತಾನೆ ಇರ್ತಾರೆ. ಸ್ವಲ್ಪ ಹಾಗೇನೇನ ಮತ್ತೆ ಏನು ಮಾಡೋಕ್ಕಾಗಲ್ಲ. ಕರ್ಕೊಂಡೋಗು ಸೌಮ್ಯ, ಊಟ ಮಾಡ್ಸೋಕೆ ಹೋಗು. ಅಲ್ಲ ನೀವು ಸರಿಯಾಗಿ ಹೇಳೋದು ಬಿಟ್ಟು ಇನ್ನೂ ನೋಡ್ತಾ ಇದ್ದೀರಾ ಆ ಅಮ್ಮನಿಗೆ. ಹೆಂಗೆ ಮಾತಾಡುತ್ತೆ ನೋಡು ಆ ಅಮ್ಮ. ಸರಿಯಾಗಿ ಮಾತಾಡೋದು ಕಲಿಯೋಕ್ಕೆ ಕೇಳು ಫಸ್ಟ್ ಆ ಅಮ್ಮನಿಗೆ. ಏನು ಬಾಯಿ ಐತೆ ಅಂತ ಸುಮ್ಮನೆ ಮಾತಾಡ್ತಾ ಇತ್ತಲ್ಲ. ನನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ ಅಂತವನ್ನ ಹೆಸರಿಕ್ಕುತ್ತೆ. ಅಲ್ಲ ಕಣೆ, ಅವಳನ್ನ ಒಂದಿಟ್ಟು ದಪ್ಪಕ್ಕಾಗಿಲ್ವಲ್ಲೇ ಕೋಮ್ಲಮ್ಮ. ನಿನ್ನ ಸಸಿ ಯಾವಾಗಿದ್ದಂಗೆ ಇದ್ದಾಳೆ. ಹಂಗೆ ಅದಕ್ಕೆ ಅವರು ಹಂಗೇನೆ ಸ್ವಲ್ಪ ಅವಳು ಸಣ್ಣಗೆ ಇರೋದು. ಏನು ಮಾಡೋಣ, ಎಣ್ಣೆ ಯಾರು ಕೊಡ್ತಿರ್ಲಿಲ್ವಲ್ಲ, ಅವಾಗ ಮಾಡ್ಕೊಂಡ್ವಿ. ಏನೇ ಅಂದ್ರೂ ಸರಿಯಾದ ದರ್ ತರ್ಬೇಕು ನೋಡಮ್ಮ. ನನ್ನ ಸೊಸೆರು ನೋಡಿ ಇಬ್ಬರಲ್ಲಿ ಹೆಂಗಿದ್ದಾರೆ. ಒಬ್ರಿಗೆ ನಮ್ಮೊಬ್ರು ಸೂಪರ್ ಆಗಿದ್ದಾರೆ ಅಲ್ವೇನಿ. ಏನು ಮಾಡೋಣ, ನಿಮ್ಮ ಪಾಪ ಸಿಗಲ್ಲ ಅಂತ ಮಾಡ್ಕೊಂಡಿದ್ರು. ನಾನು ಏನು ಕೇಳೋಣ ಅಂತ ಬಂದೇನ್ರಿ, ನಿಮ್ಮ ಅಣ್ಣ ಮನೆ ಕಟ್ತಾ ಇದ್ದಾನಲ್ಲ, ದುಡ್ಡು ಎಲ್ಲಿ ತಗೊಂಡಂತೆ ಕೇಳ್ದೆ. ಅಯ್ಯೋ ಇಲ್ಲ, ಅದಕ್ಕೆ ನಾನು ಯಾಕೆ ಕೇಳೋಣ, ದುಡ್ಡು ಎಲ್ಲಿ ತಂದ್ರಿ ಏನು ಅಂತ ಹೇಳಿ. ನಾನೇನು ಕೇಳೋಕ್ಕೂ ಹೋಗಲ್ಲ, ನಾವು ಕೊಡೋಕ್ಕೂ ಹೋಗಲ್ಲ, ಏನಿಲ್ಲ. ನಾನು ಯಾಕೆ ಕೇಳೋಣ? ನಿನಗೆ ಗೊತ್ತಿರುತ್ತೆ ಎಲ್ಲ. ಹೇಳ್ತಾಳೆ ಶಾಂತಮ್ಮ ನಿಂತ ಗನವಾಗಿ ಯೋಟ್ ಇಕ್ಕಿಂಡವ್ರೆ ಏನು ಮನೆಯದೆಲ್ಲ ಯೋಟಾಗುತ್ತೆ ಅಂತ ಹೇಳಿರ್ತಾರೇನೋ ನಿಂತಾಗಿ. ಅದಕ್ಕೆ ನಾನು ನಿನ್ನ ಕೇಳೋಣ ಅಂತ ಬಂದೆ. ನಿಮ್ಮ ಅಣ್ಣ ಹೇಳಿರಲ್ವಿ, ನಿಮ್ಮ ಅಣ್ಣ ಚೆನ್ನಾಗಿ ಮಾತಾಡಿಸ್ತಾನಮ್ಮ ನಿಂತಾಗಿ. ಎಲ್ಲ ವಿಷಯ ಹೇಳಿರ್ತಾನೆ, ನಿನಗೆಲ್ಲ ಗೊತ್ತಿರುತ್ತೆ ಗನವಾಗಿ ಹೇಳಲ್ ಕೋಮ್ಲಮ್ಮ. ಅಲ್ಲ ನಾನು ಯಾಕೆ ಕೇಳೋಕೆ ಹೋಗೋಣ ಹೇಳು? ನಾನು ಏನೂ ಕೇಳಲಿಲ್ಲ ಅದಕ್ಕೆ. ದೇವರಣೆಗೂ ನಾನು ಏನೂ ಕೇಳಲಿಲ್ಲ. ಪಾಯ ಪೂಜೆ ಮಾಡೋಕ್ಕೆ ಕರೆದಿದ್ರಾ, ಹೋದೆ. ಎಷ್ಟು ಆಗ್ಬೋದಣ್ಣ, ಹೆಂಗೆ ಮಾಡಿದಿರಾ ಮನೆದು, ಹೆಂಗೆ ಒಪ್ಪರಿಸಿದ್ದೀರಾ ಅಂತ ಕೇಳಿದೆ. 2,20,000 ಏನೋ ಚದ್ರ ಅಂತ ಹೇಳ್ತು. ಅದಕ್ಕೇ ನಾನು ಸರಿ ಆಯಿತು ಅಂತ ಹೇಳಿ ಅಷ್ಟೇ ನಾನು ಅದೇ ಬಂದೆ. ನಾನು ಇನ್ನೇನು ಕೇಳಲಿಲ್ಲ. ಎಷ್ಟು ಚದ್ರ ಆಗುತ್ತೆ ಅಂದೆ. ಅಲ್ಗೂ ಗೊತ್ತಿಲ್ಲ ಕಣಮ್ಮ, ಅದು ಮೋಲ್ಡ್ ಹಾಕಿದ್ಮೇಲೆ ಗೊತ್ತಾಗುತ್ತೆ ಅಂತ ಅಳತೆ. ಮೋಲ್ಡ್ ಹಾಕಿದ್ಮೇಲೆ ಅಳತೆ ಮಾಡ್ತಾರೆ, ಎಷ್ಟು ಚದ್ರ ಆಗುತ್ತೋ ಅಷ್ಟು ದುಡ್ಡು ಕೊಡಬೇಕು, ಎಲ್ಲ ಅವ್ರದ್ದೇ ಮೆಟೀರಿಯಲ್ಸು ಅಂತ ಮಾತ್ರ ಹೇಳಿದ್ದೆ ಅಷ್ಟೇ. ನನಗೆ ಗೊತ್ತಿಲ್ಲ ಅದಕ್ಕೆ. ಅಲ್ಲ ದುಡ್ಡು ಎಲ್ಲಿ ತೆಗೆದ್ರು ಏನೋ ಅಂತ ಹೇಳಿ ಮಸ್ತಾಗಿ ಬಂಡವಾಳ ಇಕ್ಕೊಂಡ್ರೆ ಅದಕ್ಕೆ ದೊಡ್ಡ ಮನೆ ಕೊಡ್ತಾ ಇದ್ದಾರೆ. ಮ್ಯಾಲ್ ಬೇರೆ ಕಟ್ತಾರಂತೆ ಒಂದು ರೂಮ್. ಅದಕ್ಕೆ ಮೇಲೆಲ್ಲ ರೂಮ್ ಮಾಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ಎಲ್ಲಿ ತೆಗೆದ್ರು ನಿನಗೆ ಗೊತ್ತಿಲ್ವಂಗಾರಿ. ನಾನು ನಿಮ್ಮ ಅಣ್ಣನಿಂದ ಹೇಳಿರ್ತಾನೆ ಅಂತ ಹೇಳಿ ಬಂದೆ ಕೇಳೋಣ ಅಂತ ಹೇಳಿ. ಇಲ್ಲ ಕಣಕ್ಕೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಹೇಳ್ತಾನೆ ಹೇಳು ನಿಮ್ಮ ಅಣ್ಣ ಎಲ್ಲನ.
ನಿಮ್ಮ ಅಣ್ಣಯ್ಯ ಏಳಿರ್ತಾನೆ ನಿನ್ನ ಮೇಲೆ ಬೋಲ್ ಆಸೆ ಅಲ್ಲ ಹೆಣ್ಣು ಮಗಳು ಅಂತ ಏಳಿರ್ತಾನೆ. ಅಲ್ಲ ಅಟೊಂದು ದುಡ್ಡು ಯೋಟೋ ತೋಟ ಬರುತ್ತೆ ಅಂದರೆ ತಾಟ ಇನ್ನೇನು ವರ್ಷ ತಕ ಅಷ್ಟೇ ಕೊಡೋದು. ಅದಿನ್ನು ಯೋಟ ಹುಡುಗರನ್ನೆಲ್ಲ ಓದಿಸವ್ರಿ, ಗನೋ ಮಸ್ತಾಗ ಒಡವೆ ಮಾಡಿಸ್ಕೊಂಡವಳೆ, ಅವಳು ಶಾಂತಿನೂ ಎಲ್ಲ ಒಡವೆ ಮಾಡಿಸ್ಕೊಂಡವಳೆ. ಎಲ್ಲಿ ತಗೋದ್ರು ದುಡ್ಡ, ಎಲ್ಲಿ ತಂದ್ರು ಅಮ್ಮಂಗಾಗುತ್ತೆ, ಸೋಜಿ ಆಗುತ್ತೆ. ಅದಕ್ಕೇನಿ ಎಲ್ಲಿ ತಂದಿರ್ಬೋದು ಅಂತ ಹೇಳಿ ನಾನು ಅದಕ್ಕೆ ನೆನೆಸ್ಕೊಂತ ಇದ್ದೆ. ಅದಕ್ಕೆ ನಾನು ನಿನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅದಕ್ಕೆ ನಿನ್ನ ತಕ್ಕ ಬಂದು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೊಡ್ಡಮ್ಮನೂ ಸೇಮ್ ಇದೇ ಥರ. ನಮ್ಮ ಅಪ್ಪರ ಮನೆ ಕಟ್ಟಬೇಕಾದ್ರೆ ನಮ್ಮ ಅತ್ತೆ ಹತ್ರ ಹೋಗಿ ಹಿಂಗೆ ಕೇಳೋದು, ಎಲ್ಲಿ ತಗೋದ್ರು ಅವನು, ಎಲ್ಲಿ ತತ್ತಾನೆ, ಏನು ನನಗೆ ಹೇಳಲ್ವಲ್ಲ ನೀನು ಅಂತ ಹೇಳಿ ನಮ್ಮ ದೊಡ್ಡಮ್ಮನೂ ಇದೇ ಥರ ಮಾತಾಡೋದು. ಸೇಮ್ ಬಿಟ್ಟು ನಮ್ಮ ದೊಡ್ಡಮ್ಮನೂ ಇದೇ ಥರ. ನಾನೇನು ಕೇಳಿಲ್ಲ, ಅದಕ್ಕೆ ಬಿಡು ಕಟ್ತಾ ಇದ್ದಾರಲ್ಲ ಹೆಂಗೆ ಕಟ್ಕೊಂಡು ಚೆನ್ನಾಗಿರಲಿಲ್ಲ, ನಮ್ಮ ಅಣ್ಣನೇ ತಾನೆ. ಅಲ್ಲ ನೀನು ಕೇಳಬೇಕು, ಎಲ್ಲಿ ತತ್ತೀರ ಏನು ಹೆಣ್ಮಕ್ಳಿಗೆ ಕೊಡ್ರಿ ಅಂತ ಕೇಳಬೇಕಮ್ಮ ನೀನು. ಇವಾಗ ತೋಟ ಎಲ್ಲ ಬಿಟ್ಟಿದ್ಯಾ, ನಿನಗೇನೇನು ಭಾಗ ಕೊಟ್ಟಿಲ್ಲ ಏನಿಲ್ಲ, ಅದಕ್ಕೇನೆ ಕೇಳ್ಬೇಕು ನೀನು. ಹೋಗಿ ಕೇಳು, ನನಗೇನು ಭಾಗ ಕೊಟ್ಟಿಲ್ಲ ಏನಿಲ್ಲ, ದೊಡ್ಡ ಮನೆ ಕೊಡ್ತಾ ಇದ್ದೀರಾ, ನಮಗೂ ಏನೋ ಒಂದು ಮಾಡಿಕೊಡ್ರಿ ಅಂತ ಹೇಳಿ. ಅಯ್ಯೋ ಅದಕ್ಕೆ ಬಿಡು, ಅವ್ರು ಕೊಟ್ಟಿದ್ದು ಎಷ್ಟು ದಿನ ಇರುತ್ತೆ, ಏನು ಬೇಡಮ್ಮ ನಾನು ಕೇಳಲ್ಲ. ನಮ್ಮ ಅಣ್ಣ ಇಬ್ಬರು ಚೆನ್ನಾಗಿದ್ದರೆ ಸಾಕು ಅಂತ ಬಯಸ್ತೀನಿ. ಸಾಕು, ನಮ್ಮ ಅಣ್ಣರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ. ಏನೋ ಬೇಡಮ್ಮ, ನಾನು ಏನೂ ಕೇಳಲ್ಲ ಅದಕ್ಕೆ. ಹೋಗಿ ಕೇಳು. ನಿನ್ಗೇನೇನು ಹೊಲಗಿಲ್ಲ ಕೊಟ್ಟವ್ರಿ? ಯಾತು ಕೊಟ್ಟಿಲ್ಲಮ್ಮ, ಕೊಡಬೇಕಾಗಿತ್ತು ನೋಡ್ಕೊಂಡ್ರಿ. ಇವಾಗ ಅವ್ರದ್ದೇ ಹೊಲ ಇರೋದು, ಇವತ್ತು ಆಟ ಐತಿ. ಕೇಳು, ನಮ್ದೇನೀಗ ತೋಟ ಇದ್ದಿದ್ರೆ ನಾವು ಬೇಕಾದ್ರೆ ಕೊಳ್ಳಮ್ಮ ಅಂತ ಹೇಳಿ ನಾವು ಕೊಡ್ತಿದ್ವಿ. ಇವಾಗ ಅವ್ರದ್ದೇ ತೋಟ ಇರೋದು, ನಮ್ದೇನಿಲ್ಲ. ಅದಕ್ಕೆ ಹೋಗಿ ಕೇಳು ಅವ್ರನ್ನ. ನಾನು ಅದಕ್ಕೆ ಇವಾಗ ದೊಡ್ಡ ಅಣ್ಣ ಇನ್ನೂ ಕೇಳಲ್ಲ, ಸಣ್ಣ ಅಣ್ಣ ಇನ್ನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ. ಅವ್ರು ಚೆನ್ನಾಗಿದ್ದರೆ ಸಾಕು ಬಿಡು, ಮನೆ ಕಟ್ಕೊಂತ ಇದ್ದಾರೆ, ಅವ್ರು ಕೊಟ್ಟು ಈಗ ಕಟ್ಟಂತೆ ಕಟ್ಕೊಂಬ್ಲಿ ಬಿಡೋದಕ್ಕೆ, ಚೆನ್ನಾಗಿರ್ಲೇಳು. ಅಲ್ಲ ಸೆನಕ್ಕಿರಲಿ, ನನಗೇನೇನು ಅವ್ರೇನು ಸೆನಕ್ಕಿರಬಾರ್ದು ಅಂಬೋದೇನಿಲ್ಲ. ಅಲ್ಲ ನೀನು ಹೋಗಿ ಕೇಳಬೇಕು ಹೆಣ್ಣು ಮಗಳು ಅಂತ ಹೇಳಿ. ಇವಾಗ ದೊಡ್ಡಣ್ಣ ಹಿಂದಿನೇನು ಏನೂ ಇಲ್ಲ, ದೊಡ್ಡಣ್ಣ ಇನ್ನೇನು ಮಾಡ್ಕೊಂಡಿಲ್ಲ, ಅವ್ರನ್ನೆಲ್ಲ ಮಸ್ತಾಗಿ ಮಾಡ್ಕೊಂಡವ್ರೆ, ಮಕ್ಕಳು ಕೆಲಸದಾಗ ಇದ್ದಾರೆ. ಅದಕ್ಕೇ ಅವ್ರಿಗೂ ಭಾಗ ಕೊಡ್ತಾರಲ್ಲ, ಅದ್ರಾಗ ನೀನು ಕೇಳು. ಅವ್ರಿಗೂ ಎಕರೆ ಕೊಟ್ಟವ್ರೆ, ಕೊಡ್ತೀವಿ ಅಂತ ಹೇಳ್ತಿದ್ರು, ಅವಾಗ ಅಲ್ಲೇ ಮಾಡಿಸ್ತೀವಿ ಹೆಸರಿಗೆ ಅಂತ ಹೇಳ್ತಿದ್ರಲ್ಲ. ಅದಕ್ಕೇನೆ ನೀನು ಒಂದಿಟ್ಟು ಕೇಳು. 5 ಎಕರೆ ಐತಿ ಅಂದರೆ ನಿನಗೊಂದು ಎಕರೆ ಕೊಡ್ತಾರೆ, 4 ಜನಕ್ಕೆ ಹೋಗಿ ಅದು ಇನ್ನೊಂದು ಎಕರೆ ನಿನಗೆ ಕೊಡ್ತಾರೆ. ಅವಾಗಲೇ ಮಾತಾಡ್ಕೊಂಡಿದ್ರಂತ ಮಳೆ ಎಲ್ಲ ಭಾಗ ಹೋಗೋದು. ಅದಕ್ಕೆ ನೀನು ಹೋಗಿ ಕೇಳು. ಅವ್ರದ್ದು ಆಸ್ತಿ ಇಲ್ಲ, ಇವಾಗ ನಿಮ್ಮದೇ ಇರೋದು ಕೊಡ್ರಿ ಅಂತ ಹೇಳಿ ಕೇಳು. ಸರಿ ಆಯ್ತು, ಹೇಳೋದಕ್ಕೆ ಕೇಳೋಣ ಬಿಡು. ನಿಂಗೆ ಹೇಳಿರ್ಬೇಕು ನಿಮ್ಮ ಅಣ್ಣ ಸಾಮಾನ್ಯ, ದುಡ್ಡು ಎಲ್ಲಿ ತತ್ತಾನೆ ಏನು ಅಂತೇಳಿ. ಹೇಳು, ಮನೆ ಕಟ್ಟ ಅಯ್ಯಪ್ಪಗೆ ಒಂದು ಲಕ್ಷ ಕೊಡ್ತಾರೆ. 50,000 ಲಕ್ಷ ಕೊಡ್ತಾರೆ. ಮೊನ್ನೆ 3 ಲಕ್ಷನೇ ಏನೋ ಕೊಟ್ಲಮ್ಮ ವರ್ಷಿತ್ತ. ಒಂದು ಪೆಂಡಿತ್ತು ದುಡ್ಡು. ಅದು ಎಲ್ಲಿ ತಂದ್ರೆ ಏನೋ ಗೊತ್ತಿಲ್ಲ, ಒಂದು ಪೆಂಡಿತ್ತು. ಅದು ಎಲ್ಲಿ ದುಡಿತಾರೋ ಏನು, ಅದು ಹೆಂಗೆ ತೆಗೆದ್ರಪ್ಪ ಮಂಗಾವತ್ತು ನಿಜವಾಗ್ಲು. ಅವಳು ನೋಡಿದ್ರೆ ಇವಾಗ ಮನೆಯಾಗೆ ಯಾವತ್ತು ಮಾಡಲ್ ಶಾಂತಮ್ಮ. ಇವಾಗ ಒಂದಿಟ್ಟು ಮಕ್ಕಳೆಲ್ಲ ಚೆನ್ನಾಗಿರೋದಕ್ಕೆ ಇವಾಗಂತೂ ಉಂಡ್ಕೊಂಡು ನೋಡ್ದಪ್ಪ ಅಯ್ಯವಳೆ, ಹಂಗೈದಾಳೆ ಇವಾಗಂತೂ. ನೋಡಮ್ಮ, ಏನು ತಲೆ ಕೆಡಿಸ್ಕೊಂಬಲ್ಲ, ಹಂಗೈದಾಳೆ ಇವಾಗ. ಇಲ್ಲ ಅದಕ್ಕೆ ನಾನೇನು ಕೇಳಕ್ಕೆ ಹೋಗಲ್ಲ. ಹಿಂಗೆ ನೋಡ್ರಿ, ಸ್ವಲ್ಪ ಯಾರಾದರೂ ಮನೆ ಕಟ್ಕೊಂಡು ಚೆನ್ನಾಗಿ ಮುಂದುವರಿತಾರಂದರೆ ಹಿಂಗೆ ತೊಂದಿಕ್ಕಕ್ಕೆ ಬರೋದು. ನಮ್ಮ ದೊಡ್ಡಮ್ಮನು ಇದೇ ಥರ ನಮ್ಮ ಅತ್ತಿಗೆ ಹಿಂಗೆ ಹೇಳೋದು ಹೋಗಿ ನಮ್ಮ ಅಪ್ಪರ ಮನೆ ಕಟ್ಟಬೇಕಾದ್ರೆ. ಅವ್ನು ಎಲ್ಲಿ ತತ್ತಾನೆ ಏನು, ನಿನಗೆ ದುಡ್ಡು ಏನು ಎಲ್ಲಿ ತತ್ತಾನೆ ಅಂತ ಹೇಳಿ ಏನು ಹೇಳಲ್ವಲ್ಲ ನೀನು ಅಂತ ಹೇಳಿ ನಮ್ಮ ದೊಡ್ಡಮ್ಮನ ತುಂಬ ಹೊಟ್ಟೆ ಉರ್ಕಣ್ತು. ಹಿಂಗೇನೆ ಸೇಮ್ ನೋಡ್ರಿ, ನಮ್ಮ ಜಯ ಮತ್ತಿಗೆಗೂ ಎಷ್ಟು ಹೊಟ್ಟೆ ಉರಿ. ಅವ್ರ ಮನೆ ಕಟ್ಕೊಂತಿರೋದಕ್ಕೆ ಬಿಡತ್ಲಾಗ ಅವ್ರು ಕಟ್ಕೊಂತ ಇದ್ದಾರಲ್ಲ, ಚೆನ್ನಾಗಿರಲಿ ಅನ್ನೋದೇನಿಲ್ಲ. ಹೆಂಗೆ ಮಾತಾಡೋದು ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.